ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾವೀಗ ಪಂಚಮುಖಿ ಆಂಜನೇಯದು ದೇವಸ್ಥಾನಕ್ಕೆ ಬಂದೀವಿ. ರಾಯರ ಏಕಶಿಲ ದೇವಸ್ಥಾನ ನೋಡ್ಕೊಂಡೀವಿ. ಪಂಚಮುಖಿ ದೇವಸ್ಥಾನಕ್ಕೆ ಬಂದೀವಿ. ಈಗ ದೇವಸ್ಥಾನ ಯಾವ ರೀತಿ ಐತಿ ಅಂತೆಲ್ಲ ತೋರಿಸ್ತೀನಂತ ಬರ್ರಿ. ಗೈಸ್, ಇದೇ ನೋಡ್ರಿ ಪಂಚಮುಖಿ ಪ್ರಾಣ ದೇವಾಯ ನಮಃ. ಪಂಚಮುಖಿ ಆಂಜನೇಯ ಅಂದ್ರೆ ಆಂಜನೇಯ 5 ತಲೆ ಇದ್ದಿದ್ದು ದೇವಸ್ಥಾನ ರೀ ಇದು. ಆಂಜನೇಯ 5 ತಲೆ ಯಾಕೆ ಪಂಚಮುಖಿ ಅಂತ ಹೆಸರು ಬರ್ತಂದ್ರೆ ಇದು ದೇವಸ್ಥಾನ ಎಲ್ಲ ತೋರಿಸಿದ ಬಳಕ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಂತ. ಗಿರಿಜರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು. ಭಾಳ ಗರ್ಭಿ ಐತಿ, ಪಾಳೆ ಹಚ್ಬೇಕು. ಒಂದು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ, ಒಂದು ತಾಸು ಗಂಟೆ ನಿಂದಿರಬೇಕಾಗ್ತದೆ ದರ್ಶನ ಪಡಿಬೇಕಂದ್ರೆ. ಇಲ್ಲಿ ನೋಡ್ರಿ ಅಟ್ಟಿ ಹೋದ ಫುಲ್ ಮುಂದೆ. ಮಂತ್ರದಿಂದ ಪರಮ ಮಂಗಳೆಯಾದಳು. ವರದ ಗೋಪಾಲ ವಿಠಲ ನಾಮ, ವರದ ಗೋಪಾಲ ವಿಠಲ ನಾಮ, ದುರಿತ ಕಾನ ರಾಮ ನಾಮ ಭಜಿಸಿದವರೇ ಉಂಟೆ ಭವಬಂಧನ. ಶ್ರೀರಾಮ ಜಸ್ಟ್ ದೇವ್ರ ದರ್ಶನ ಮುಗೀತು. ಅಲ್ಲಿ ಒಳಗೆ ಫೋನ್ ಅಲ್ಲ ಇಲ್ಲ, ವಿಡಿಯೋ ಫೋಟೋಸ್ ಎಲ್ಲ ತಗೊಳಂಗಿಲ್ಲ. ಅದಕ್ಕೆ ಹೊರಗಿನ ಬಂದು ಮಾಡಿದೆ. ಪಂಚಮುಖಿ ಆಂಜನೇಯ ಯಾಕೆ ಬರ್ತಂದ್ರೆ ರಾಮ ಮತ್ತು ಲಕ್ಷ್ಮಣರಿಗೆ ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಅವಾಗ ರಾವಣ ಬಂಧಿಸಿಟ್ಟಿರ್ತಾನೆ. ಒಂದೇ ಸಲಕ್ಕೆ 5 ದೀಪ ಆರಿದ್ರೆ ಮಾತ್ರ ರಾಮ ಲಕ್ಷ್ಮಣರು ಬದುಕ್ತಾರಂತ ಹೇಳಿರ್ತಾನೆ. ಅದಕ್ಕೆ ಅವಾಗ ಆಂಜನೇಯ ಬಂದು 5 ಮುಖ ತಾಳಿ ಪಂಚಮುಖಿಯಾಗಿ ಒಂದೇ ಸಲಕ್ಕೆ ಊದಿ ಅದು ಆರಿಸ್ತಾನೆ. ಅದಕ್ಕೆ ಅವಾಗ ಇಬ್ಬರು ಕಾಪಾಡ್ತಾರೆ. ಅದಕ್ಕೆ ಪಂಚಮುಖಿ ಅಂತ ಹೆಸರು ಬರ್ತದೆ. ಇದಕ್ಕೆ ಪಂಚಮುಖಿ ಆಂಜನೇಯ ಅಂತ ಕರೀತಾರೆ. ಶ್ರೀರಾಮ ನಾಮ ರಾಮ ನಾಮ ರಾಮ ನಾಮ. ಸಚಿನ್ ಬರ್ತಡೇಗೆ ಆಟ ಆಡಕ್ಕೆ ನೋಡ್ರಿ ಅಂದಿದ್ದು ತೊಂದಾನ ಹೆಂಡತಿ ಸಣ್ಣ ಹುಡುಗರಂಗೆ. ಗೈಸ್, ಈಗೆಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ನಾವು ಈಗ ರಾಯಚೂರಿಗೆ ಹೋಗಬೇಕು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.